ಕಾರ್ಯಕ್ರಮದಲ್ಲಿ ತಮ್ಮ ಪರವಾಗಿ ಅಂದ್ರೆ ವೀಕ್ಷಕರ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಹಾಗಾದರೆ ಈ ಸಂಸದೀಯ ನಡಾವಳಿಗಳು ಮತ್ತು ರೊಚ್ಚಿಗೆದ್ದಿರುವಂತಹ ಸ್ಪೀಕರ್, ಅಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆ, ಅಸಡ್ಡೆ, ನಿರ್ಲಕ್ಷ್ಯ, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆದಂತಹ ಸಮೀ ಉಲ್ಲಾ ಸರ್, ತಮಗೆ ಸ್ವಾಗತ. ಅದೇ ರೀತಿ JDS ವಕ್ತಾರರಾದಂತಹ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಅವರೇ ತಮಗೂ ಸ್ವಾಗತ. ಬಿಜೆಪಿ ವಕ್ತಾರರಾದಂತಹ ಉತ್ಕರ್ಷ್ ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂತಹ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ. ರಘು ದೊಡ್ಡೇರಿ ಅವರೇ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾನು ರಘು ದೊಡ್ಡೇರಿ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸ್ವತಃ ಸ್ಪೀಕರ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕಲಾಪವನ್ನು ಮುಂದೂಡಿ ಕೋಪ ಮಾಡಿಕೊಂಡು ಚೇರಿಂದ ಎದ್ದು ಹೋದ್ರು. ಆ ಲೆವೆಲ್ಗೆ ನಡೀತಾ ಇದೆ ನಮ್ಮ ಸದನದ ನಡಾವಳಿಗಳು ಅಂತಂದ್ರೆ ಸರ್, ಇವ್ರಿಗೆ ಕೇಳೋರು ಯಾರು ಇಲ್ವಾ? ಇದಕ್ಕೇನೆ ಇವ್ರಿಗೆ ಓಟ್ ಹಾಕಿ ಕಳ್ಸಿರೋದು ನಾವು. ಓಕೆ, ಇತ್ತೀಚಿನ ದಿನಗಳಲ್ಲಿ ಕೆಲವು ಈ ರೀತಿಯ ಸಂಘಟನೆಗಳು ನಡೆದಿದ್ದಾವೆ. ಕಳೆದ 10 ವರ್ಷದಿಂದ ಇದು ಕಂಟಿನ್ಯೂಸ್ ನಡ್ಕೊಳ್ತಾ ಬರ್ತಾ ಇದೆ. ಐ ಥಿಂಕ್ ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡಿದ ಮೇಲೆ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಕಡ್ಡಾಯವಾಗಿ ಅಟೆಂಡ್ ಆಗ್ತಾ ಇದ್ದಾರೆ. ಆದರೆ ಬಹುಮುಖ್ಯ ಸ್ಕೂಲ್ ಮಕ್ಕಳು ಕೆಟ್ಟದ್ರ ಸರ್, ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾ ಇದೆ, ನೀವು ಬರಲೇಬೇಕು, ಇಲ್ದಿದ್ರೆ ಪನಿಷ್ಮೆಂಟ್ ಕೊಡ್ತೀವಿ, ಹೊರಗಡೆ ನಿಲ್ಲಿಸ್ತೀವಿ, ಕುಕ್ಕರ್ಗಾಲ್ ಹಾಕಿ ನಿಲ್ಲಿಸ್ಬಿಡ್ತೀವಿ ಅಂತ ಅನ್ನಕ್ಕೆ ಇವ್ರೇನ್ ಚಿಕ್ಕ ಮಕ್ಕಳ ಸರ್? ಇವರು ಶಾಸಕರು ಸರ್. ನೀತಿ ನಿಯಮ ಕಾನೂನುಗಳನ್ನ ರೂಪಿಸುವಂತ ಜವಾಬ್ದಾರಿ ಸ್ಥಾನದಲ್ಲಿರೋರನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರೆದು ನೀವೆಲ್ಲ ಬರ್ಬೇಕಪ್ಪ, ನೀವೆಲ್ಲ ಅಟೆಂಡ್ ಆಗ್ಬೇಕಪ್ಪ, ಅಟೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಮಾತಾಡಿಲ್ಲ, CLP ಅಧ್ಯಕ್ಷರಾಗಿ, ಕಾಂಗ್ರೆಸ್ ಲೆಜಿಸ್ಲೇಟಿವ್ ಅಧ್ಯಕ್ಷರಾಗಿ ಎಲ್ಲಾ ಶಾಸಕರಿಗೆ ಹೇಳಿದ್ದಾರೆ. ಆ ರೀತಿ ಅಲ್ಲ. ಸೊ ಹಾಗಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಶಾಸಕರುಗಳು ಇವಾಗ 2 ಸಮಸ್ಯೆಗಳು ಬಂದಿದೆ. ಸಮ್ಮರ್ ಇರ್ತಕ್ಕಂಥ ದೃಷ್ಟಿಯಿಂದ ಏನಾಗ್ತದೆ, ಕೆಲವರು ಊರಿನಲ್ಲಿ ಜಾತ್ರೆಗಳು ನಡೀತಾ ಇದೆ, ಕೆಲವು ಊರಿನಲ್ಲಿ ಆಲ್ರೆಡಿ ನೀರಿನ ಅಭಾವ ಜಾಸ್ತಿ ಆಗಿದೆ. ಅದನ್ನ ಬಗೆಹರಿಸೋದಕ್ಕೆ ನೀರಿನ ಅಭಾವವನ್ನ ಕೆಲವು ಶಾಸಕರು ಆಲ್ರೆಡಿ ಹೋಗಿದ್ದಾರೆ, ಕೆಲವು ಶಾಸಕರು ಬರಗಾಲ, ನೀರಿನ ಅಭಾವ, ಬೇಸಿಗೆಗಾಲ ಇರೋದ್ರಿಂದ ನೀರಿನ ಅಭಾವ ಸೃಷ್ಟಿ ಆಗಿರೋದ್ರಿಂದ ಕೆಲ ಶಾಸಕರು ಹೋಗಿ ಕೆಲವರು ಬಾವಿ ತೋಡ್ತಾ ಇದ್ದಾರೆ, ಕೆಲವೊಬ್ರು ಬೋರ್ವೆಲ್ ಕೊರಿತಾ ಇದ್ದಾರೆ. ವಾವ್, ನೈಸ್. ಅಲ್ಲ ಬಿಡಿ. ಸೊ ಏನಕ್ಕೆ ಈ ವಿಚಾರ ಹೇಳ್ತೀನಿ ಅಂತಂದ್ರೆ, ಇದು ಕಂಟಿನ್ಯೂಸ್ ಆಗಿ ವಿಶ್ವೇಶ್ವರ ಹೆಗಡೆ ಕಾಗೇರವರಿದ್ದಾಗ 10th ಮಾರ್ಚ್ 2021 ಫುಲ್ ಗರಂ ಆಗಿರ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ 50% ಅಟೆಂಡೆನ್ಸ್ ಇರೋದಿಲ್ಲ ಶಾಸಕರು ಮತ್ತೆ ಮಂತ್ರಿಗಳದ್ದು. ಏನ್ ಮಾಡ್ತಾರೆ, ಗರಂ ಹೇಳಿ ಅಂದ್ರೆ ಇವರು ಬಿಜೆಪಿ ಅವರು ನಿಮ್ದು ಹೇಳ್ರಿ ಅಂತಂದ್ರೆ ಶುರು ಮಾಡಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, PV ನರಸಿಂಹರಾವ್, ಅಲ್ಲಿಂದ ಹಿಡಿದು ಇನ್ನು ಪ್ರಧಾನಮಂತ್ರಿ ಆಗದೆ ಇರೋ ರಾಹುಲ್ ಗಾಂಧಿ ಮಟ್ಟ ಹಿಡಿತಾರೆ. ಯಾವುದೇ ಶಾಸಕರು, ಯಾವುದೇ ಮಂತ್ರಿಗಳು, ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಶಾಸಕರಾಗ್ಲಿ ಸದನಕ್ಕೆ ಗೈರಾಗಬಾರ್ದು, ಮಂತ್ರಿಗಳು ಆಗಬಾರ್ದು, ಒತ್ತಟ್ಟಿಗಿರ್ಲಿ, ಮಂತ್ರಿಗಳು ಆಗಬಾರ್ದು. ಮಂತ್ರಿ ಮಾಡ್ಲಿಲ್ಲ ಅಂತಂದ್ರೆ ಡೆಲ್ಲಿಗೆ ಹೋಗೋದೇನ್, ಹೈದರಾಬಾದ್ಗೆ ಹೋಗೋದೇನ್, ಗೋವಾ ಹೋಗೋದೇನ್, ಯಾರ ಮನೆ ಮುಂದಾದ್ರೂ ಹಾಸಿಗೆ ಹಾಸ್ಕೊಂಡು ಏನೇನ್ ಕಸರತ್ತು ಮಾಡ್ತಾರೆ, ಜವಾಬ್ದಾರಿಯನ್ನ ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಕ್ಕಾಗ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ರೆ ಬೇರೆಯವರಾದ್ರೂ ಬಂದು ಮಂತ್ರಿಗಳಾಗ್ತಾರೆ. ಬಿಜೆಪಿಯವರ ಪ್ರಾಪಗಂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಿಜೆಪಿಯವರ ಮೂಲ ಉದ್ದೇಶ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ನಿಮಿಷ, ಸದನಕ್ಕೆ ಗೈರಾಜ್ ಆಗ್ತಾ ನನಗೆ ಬೇಕಾಗಿಲ್ಲ. ನಿಮ್ಗೆ ಹೆಂಗಾಗೋಗಿದೆ ಅಂತಂದ್ರೆ, ಆಲ್ರೆಡಿ ಮುಗಿದೋಗಿರೋದ್ ಕತೆ. ಮಲಗಿರುವಂತ ಶವವನ್ನು ಬಡಿದಬ್ಬಿಸೋ ಕೆಲಸ ಬಿಟ್ಟು ಬದುಕಿರೋರ್ ಬಗ್ಗೆ ಮಾತಾಡಿ. ವಾಸ್ತವವಾಗಿ ಚರ್ಚೆ ಆಗ್ಬೇಕಾಗಿರೋದು ಸದನದ ವಿಚಾರ ಅಲ್ಲ, ಈ ದೇಶದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆ ಗ್ಯಾಸ್ ಟ್ರಬಲ್ ಬಗ್ಗೆ. ಆ ಗ್ಯಾಸ್ ಟ್ರಬಲ್ ಬಗ್ಗೆ ಅದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಬಿಜೆಪಿಯವರು ಸಾವಿರಾರು ಅನುಪಯುಕ್ತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಾವಿರಾರು ಅನುಪಯುಕ್ತ ಪ್ರಶ್ನೆಗಳನ್ನ ರೆಕಾರ್ಡ್ ಮಾಡೋದಕ್ಕೆ ಟೈಮ್ ತಗೊಳ್ತಾ ಇದೆ. ರಘು ಅವರೇ, ನಿಮ್ಗೆ ವಾದ ಮಾಡಕ್ ಆಗಲ್ಲ ಅಂತ ಅಂದ್ರೆ ಯು ಟೇಕ್ ಯುವರ್ ಓನ್ ಡಿಸಿಷನ್. ನಾನು ಸಚಿವರ ಗೈರು ಹಾಜರಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ
ಒಂದ್ ನಿಮಿಷ ಇರ್ರಿ, ಏನಂದ್ರೆ ಅದು ಮಾತಾಡ್ಬೇಡಿ ರಘು. ಏನಂದ್ರಲ್ಲ, ಇದು ಹೌದು. divert technique. No, 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 no. ಏನ್ ಮಾತಾಡ್ತಿದ್ರಿ, ನಿಮ್ಗೆ ಸ್ವಲ್ಪ ಆದ್ರೂ ಜ್ಞಾನ ಇದೆಯಾ? ಹೌದು. ಒಂದ್ ನಿಮಿಷ, ನಾವು ಏನ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ವಿ? ನಾವು ಸಬ್ಜೆಕ್ಟ್ ಮಾತಾಡ್ತಾ ಇರೋದು ಸಚಿವರುಗಳ ಗೈರ ಹಾಜರಿ, ಅಧಿಕಾರಿಗಳ ಇದು ಪ್ರಿಪೇರ್ಡ್ನೆಸ್ ಇಲ್ಲದೆ ಇರುವಂತ ಆಟಿಟ್ಯೂಡ್, ಇದಕ್ಕೆ ಸ್ಪೀಕರ್ ಗರಂ ಆಗಿರೋ ವಿಚಾರ ಮಾತಾಡ್ತಾ ಇದ್ವಿ. ಅದನ್ನೇ ಉತ್ತರ ಕೊಡ್ತಾ ಇರೋದು. ಯಾಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಗೇರಿ ಬಗ್ಗೆ ಮಾತಾಡ್ತಾನೆ ಇಲ್ಲ ನಾನು. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಗೆ ಅವಕಾಶ, ನೀವು ಏನು ಇದು ಬುರುಡೆ ಪುರಾಣ ಅಲ್ಲ, ಬುರುಡೆ ಪುರಾಣ ಗ್ಯಾಸ್ ಟ್ರಬಲ್ ಅನ್ನ ಡೈವರ್ಟ್ ಮಾಡಲು ಸಾವಿರಾರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಅದನ್ನ ಪ್ರಿಪೇರ್ ಮಾಡಿ ಫಸ್ಟ್ ಟೈಮ್ ಇಷ್ಟು ಅಗಾಧವಾದಂತ ಪ್ರಶ್ನೆಗಳನ್ನ ಕೇಳಿ, ಅನ್ನೆಸರಿ ಪ್ರಶ್ನೆಗಳನ್ನ ಕೇಳಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಕುತ್ಕೊಂಡು ಅಧಿಕಾರಿಗಳು. ಇವನ್ ಹಾಲಿಡೇ ದಿನ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಏನ್ ನೆನ್ನೆನೂ ಕೆಲಸ ಮಾಡಿದ್ದಾರೆ. ಏನ್ ಮಾತಾಡ್ತಿದ್ದೀರಿ? ಅಲ್ಲ, ಬಿಜೆಪಿಯ ಪ್ರಾಪಗಂಡ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಜೆಪಿಯ ಪ್ರಾಪಗಂಡ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಯಾರು ಯಾರು ಹೇಳಿ? ಯುಟಿ ಖಾದರ್ ಯಾರಿಗೂ ಸೇರಿದವರಲ್ಲ. 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟೇಟಿವ್. ಅವರು ಬಿಜೆಪಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅನ್ನೋದು ನಿಮ್ಮ ವಾದನ? ಬಿಜೆಪಿ ರಘು ದೊಡ್ಡೇರಿ ಅವರು ವಿಷಯದ ಬಗ್ಗೆ ತುಂಬಾ ಆಳವಾದ ಜ್ಞಾನ ಇರೋರು, ವಿಷಯದ ಬಗ್ಗೆ ಮಾತಾಡುವಂತ ಚಾಕಚಕ್ಯತೆ ಇರೋರು ಅಂತ. ವಿಷಯನೇ ಗೊತ್ತಿಲ್ಲದೆ ನೀವು ಏನೇನೋ ಮಾತಾಡ್ತಾ ಇದ್ರೆ ಐ ಕಾಂಟ್ ಎಂಟರ್ಟೈನ್. ಬೇಕಾಗಿಲ್ಲ ನೀವೇನೇನೋ ಮಾತಾಡ್ದಾದ್ರೆ ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ? ಡೈವರ್ಟ್ ಮಾಡಕ್ ಮಾಡ್ತಾ ಇರ್ತಕ್ಕಂಥ